ಅದು ಆಕ್ಚುಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಮುಂಚೆ ಇರುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುವಾಗಲೇ ಅದು ಗರ್ಭಕೋಶ ಎಫೆಕ್ಟ್ ಆಗ್ತಾ ಇರುತ್ತೆ, ಬೋನ್ ಎಫೆಕ್ಟ್ ಆಗ್ತಾ ಇರುತ್ತೆ. ಯಾಕಂದರೆ ಬೋನ್ಗೆ ಬೇಕಾಗಿರೋದು ಪ್ರೊಜೆಸ್ಟರಾನ್ ಹಾರ್ಮೋನ್ ಬೇಕದು ಹೊಸ ಬೋನ್ ಸೆಲ್ಸ್ ಉತ್ಪತ್ತಿ ಆಗೋದಕ್ಕೆ. ಸೊ ಯಾವಾಗ ಇದು ರಿಮೂವ್ ಮಾಡಿದ ತಕ್ಷಣ ಅದಕ್ಕೆ ಸ್ಟಿಮ್ಯುಲಸ್ಸೇ ಇರಲ್ಲ ಪ್ರೊಜೆಸ್ಟರಾನ್ ಉತ್ಪತ್ತಿ ಆಗೋದಕ್ಕೆ. ಆವಾಗ ಬೋನ್ಸ್ ಎಲ್ಲ ಹೊಸ ಬೋನ್ಸ್ ಫಾರ್ಮೇಷನ್ ಆಗಲ್ಲ. ಎಸ್ಪೆಷಲಿ 45-50 ಹೊಸ ಚೆನ್ನಾಗಿರ್ಬೇಕು, ಅದು ಆಸ್ಟಿಯೋಬ್ಲಾಸ್ಟ್ಸ್ ಎಲ್ಲ ಬರಬೇಕು. ಸೊ ಮುಖ್ಯವಾಗಿ ಇವಾಗ ಏನು ಮಾಡೋಣ, ನಿಮಗೆ ಅಯೋಡಿನ್ ಡ್ರಾಪ್ಸ್ ಕೊಟ್ಟಿದ್ದೀನಿ, ಅದನ್ನು 1 ಇಯರ್ ತಗೊಳ್ಳಿ. ಅಯೋಡಿನ್ ಡ್ರಾಪ್ಸ್ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಷನ್ ಆಗೋದಕ್ಕೆ. ಆಮೇಲೆ ಪ್ರೊಜೆಸ್ಟರಾನ್ದು ಸಪ್ಲಿಮೆಂಟ್ ಕೊಡ್ತೀನಿ, ಆನ್ಲೈನಾಗಿ ತಗೊಳ್ಳಿ ಅಮೆಝಾನಲ್ಲಿ. ಅದು ಮತ್ತೆ ಡಯಟ್ ಮಾಡಿ ನಿಮಗೆ ಎಷ್ಟು ಇಂಪ್ರೂವ್ಮೆಂಟ್ ಲೈಕ್ ಹೆಂಗ್ ಮಾಡ್ತಾ ಇದ್ದೀರಾ? ಓಕೆ, ಖುಷಿ ಇದೆ, ನನಗೂ ಖುಷಿ ಇದೆ. ಓಕೆ, ಎಷ್ಟು ಕೆಜಿ ವೇಟ್ ಲಾಸ್ ಆಗಿದ್ರಿ? 7 ಹತ್ತತ್ರ ಅಂದ್ರೆ ಒಂದು 400 ಆ ತರ 7 ಬಂದಿದೆ. 6.5 kg ಮಿನಿಮಮ್. 96.6 ಇದ್ದೆ ಇವಾಗ 90 ಇದ್ದೀರಾ? 90. ಸೂಪರ್. ಹಿಂಗೆ ಮಾಡಿದ್ರೆ ಒಂದು 70-75 ವರೆಗೂ ಬರ್ತೀರಾ. ಇದೇ ತರ ಮಾಡ್ತಾ ಹೋಗಿ. ಇದೇನು 5 ಡ್ರಿಪ್ ಹೇಳಿದೆನೋ 5 ಕೊಟ್ಟಿದ್ದೀನಿ, ಒಂದು 15 ಡ್ರಿಪ್ ಕಂಟಿನ್ಯೂಸ್ ಆಗಿ ಅದು ಆಗ್ತಾ ರಿಮಿನರಲೈಸೇಷನ್ ಇಂಜೆಕ್ಷನ್ ಕೊಟ್ಟಿದ್ದು. ಅದು ಸಾಕು, ಅದು ಇನ್ಮೇಲೆ. ಮತ್ತೆ ಇನ್ನು 15 ಡೇಸ್ 2 ಇದೆ, 1 ತಗೊಂಡಿದ್ದೀನಿ, ಇನ್ನ 2 ಇದೆ. ಓಕೆ, ಕ್ರೀಮ್ ಹಚ್ಚೋದು ಪ್ರೊಜೆಸ್ಟರಾನ್ ಕ್ರೀಮು, ಅದು ಅಮೆಝಾನ್ ಅಲ್ಲಿ ಸಿಗುತ್ತೆ. ತಗೊಂಡ್ಬಿಟ್ಟು ಡೈಲಿ ಒಂದು 4 ಅವರ್ ಇಲ್ಲಿ ಹಚ್ಕೊಂಡ್ಬಿಟ್ಟು ಈ ತರ ಜಸ್ಟ್ ಹಿಂಗ್ ಮಾಡ್ತಾ ಡೈಲಿ ಸಾಯಂಕಾಲ